ಗುರುಗಳು ಧ್ಯಾನದಲ್ಲಿದ್ದಾರೆ. ಒಂದು 5 ನಿಮಿಷ ಕಾಯಿರಿ. ಧ್ಯಾನಕ್ಕೆ ಏಕಾಂತ ಬೇಕು. ಧ್ಯಾನ ಆಗಿನಲ್ಲ ಆಮೇಲೆ ಕಡ್ಕಿ. ಏ ಕಡ್ಕಿ, ಯಾಕೆ ಏನಾಯ್ತು ಅಂತ ಅಬ್ಬರಿಸ್ತಿದ್ಯಾ? ಏನಿದು ಕಡ್ಕಿ? ಮಾಟ ಮಂತ್ರನ ನಂಬೋದಿಲ್ಲ. ದೆವ್ವ ಭೂತ್ಗಳನ್ನ ನೋಡಿ ಹೆದರ್ಕೊ ಓಡಾಗತ್ತೆ. ಅಂಥದ್ರಲ್ಲಿ ನನಗೆ ಮಂಕ್ ಬೂದಿ ಹರ್ಚೋ ಅಂತ ಕುಚ್ಚೋದು ನಡೀತಾ ಇದೆ ಇಲ್ಲಿ. ಎಲ್ಲಿ ನೋಡಿದ್ರು ಕಲ್ಲು, ಎಲ್ಲೆಲ್ಲಿ ನೋಡಿದ್ರು ಕಲ್ಲು. ಏನು ಭ್ರಮೇನಾ ಅಥವಾ ನಿಜಾನಾ ಅಥವಾ ಯಾವ್ದಾದ್ರು ಕೈವಾಡ ಇದೆ ಹೇಳು ಕಡ್ಕಿ. ಗೊತ್ತಾದ್ರೆ ಹಿಡಿದು ಬೆಂಡೆತ್ಬಿಡ್ತೀನಿ. ಇದೆಲ್ಲ ನಿಜವಾಗ್ಲೂ ನಡೀತಿದೆ ಮಾರಿಗುಡಿ. ನನಗೂ ಇದರ ಅನುಭವ ಆಗ್ತಾ ಇದೆ. ಯಾರು ಮಾಡ್ತಿರೋದು ಹೇಳು. ಹಿಡಿದು ಸಿಗದು ಹಾಕ್ಬಿಡ್ತೀನಿ. ಹಾಗೆ ಹಿಡಿಯೋಷ್ಟು ಸುಲಭವಾಗಿದ್ರೆ ನಾನೇ ಆ ಕೆಲಸ ಮಾಡ್ತಿರ್ಲಿಲ್ವಾ ಮಾರಿಗುಡಿ? ಮತ್ತೇನಿದು ಆಟ? ಇದೆಲ್ಲ ಅಮ್ಮನವ್ರು ಆಡ್ತಿರೋ ಆಟ. ನಮ್ಗೆ ಚೆಳ್ಳೆ ಹಣ್ಣು ತಿನ್ಸ್ತಿದ್ದಾಳೆ. ಮತ್ ನೀನೇನೇನೋ ಮಾಡಿ ಅವರನ್ನ ಮುಚ್ಚಾಕಿದ್ಯಲ್ವಾ ಕಾಲರದ ಸಿದ್ದೇಶ್ವರ ಕಡ್ಕಿ. ಅದೇ ಅರ್ಥವಾಗದೆ ಇರೋದು. ಅಮ್ಮನವರು ಇಲ್ಲಿ ಬಂಧನದಲ್ಲೂ ಇದ್ದಾಳೆ, ಹೊರಗೂ ಆಟ ಆಡಿಸ್ತಿದ್ದಾಳೆ. ಇದರ ರಹಸ್ಯನ ಪತ್ತೆ ಹಚ್ಚಬೇಕು. ಅದೇನ್ ಪತ್ತೆ ಹಚ್ತೀಯೋ ಬೇಗ ಹಚ್ಚೋ. ನನ್ನ ಜೀಪ್ನಲ್ಲಿ, ಪೆಟ್ರೋಲ್ ಟ್ಯಾಂಕ್ನಲ್ಲಿ, ಮನೆಯಲ್ಲಿ, ಕೋಣೆಯಲ್ಲಿ ಕಡೆಗೆ ನಾನು ಒಂದ ಮಾಡೋಕ್ ಹೋದ್ರು ಅಲ್ಲೂ ಕಲ್ಗಳು. ಎಲ್ಲಿಂದ ಬರುತ್ತವೆ, ಎಲ್ಲಿ ಹುಟ್ಕೊಳತ್ವೆ? ನಾನು ಬೆಳಗಿಂದ 1 ಲೋಟ ನೀರು ಕುಡಿಲಿಕ್ಕಾಗಿಲ್ಲ ಮಾರಿಗುಡಿ. ಈಗಲೇ ವಿರೂಪಾಕ್ಷನ ಕರ್ಸು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?